ಪರವಾನಗಿ ಪಡೆಯದೆ ಅನಧಿಕೃತವಾಗಿ 106 ಎಕರೆ ಸೋಲಾರ್ ಪಾರ್ಕ್ ಕಂಪನಿ ತೆರವುಗೊಳಿಸುವಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಕನ್ನನಾಯಕನಕಟ್ಟಿ ಗ್ರಾಮದ ರೈತರ ಹೊಲಗಳಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಕ್ಕೆ ಸಂಬಂಧಿಸಿದ ರೈತರ ಜಮೀನುಗಳಲ್ಲಿ 250 ಎಕರೆ ಮೇಲ್ಪಟ್ಟು ಸೈಸಲಿಕ್ ಎನರ್ಜಿ ಪವರ್ ಲಿಮಿಟೆಡ್ ಕಂಪನಿಯವರು ಸರ್ಕಾರದ ಅಧಿಕಾರಿಗಳ ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರದ ಬೊಕ್ಕಸಕ್ಕೆ 106 ಕೋಟಿಗಳು ಹಣವನ್ನು ಸರ್ಕಾರಕ್ಕೆ ತುಂಬದೆ ಮೋಸ ಮಾಡುತ್ತಿರುವ ಕಂಪನಿ ಮಾಲೀಕರ ವಿರುದ್ಧ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಯುವ ಸೇನೆ, ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಮ್ಮ ಭೂಮಿಗಳನ್ನು ಉಳಿಸಿ ಕೃಷಿಯನ್ನ ಸಂರಕ್ಷಿಸಿ ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಯ ಆದೇಶವನ್ನ ಪಡೆಯದೆ ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ ಕಂಪನಿಯ ವಿರುದ್ಧ ಬುಧವಾರದಂದು ಧರಣಿ ಸತ್ಯಾಗ್ರಹವನ್ನ ಸೋಲಾರ್ ಕಂಪನಿ ಅಳವಡಿಸಿರುವ ಜಮೀನುಗಳ ಮುಂದೆ ರೈತರು ಹಾಗೂ ಹೋರಾಟಗಾರರು ಪೆಂಡಲ್ ಶಾಮಿಯಾನ್ ಹಾಕಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೂರು ತಹಶೀಲ್ದಾರರಾದ ಅಮರೇಶ್ ಅವರ ಮುಖಾಂತರ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಮನವಿ ಪತ್ರದಲ್ಲಿ ಹೇಳಿರುವ ಹಾಗೆ ಈ ಕಂಪನಿಯವರು ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರತಿ ಮೆಗಾವ್ಯಾಟ್ಗೆ 4 ಎಕರೆಗಂತೆ ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪರವಾನಗಿಯನ್ನ ಪಡೆದುಕೊಳ್ಳತಕ್ಕದ್ದು ಮತ್ತು ಪರವಾನಗಿ ಪಡೆದ ನಂತರ ಆಯಾ ಗ್ರಾಮ ಪಂಚಾಯಿತಿ ಕಡೆಯಿಂದ ನಿರಪೇಕ್ಷಣ ಪ್ರಮಾಣ ಪತ್ರವನ್ನ ಪಡೆದ ನಂತರವೇ ಯೋಜನೆಯನ್ನ ಅನುಷ್ಠಾನಗೊಳಿಸಿ ಕಾಮಗಾರಿಯನ್ನ ನಿರ್ಮಾಣ ಮಾಡಬೇಕಾಗಿರುತ್ತದೆ. ಆದರೆ ಈ ಯೋಜನೆ ಕಂಪನಿಯ ಮಾಲೀಕರು ಸರ್ಕಾರದ ಷರತ್ತುಗಳು ಮತ್ತು ನಿಯಮಗಳ ಪರವಾನಗಿಯನ್ನ ಪಡೆಯದೆ ತಮ್ಮ ಹಣಬಲದಿಂದ ಈ ಯೋಜನೆ ಸಂಬಂಧಪಟ್ಟಂತ ಪರವಾನಗಿ ನೀಡುವ ವರ್ಗದ ಅಧಿಕಾರಿಗಳ ಬಾಯಿಯನ್ನ ಮುಚ್ಚುತ್ತಾ ತಮ್ಮ ಇಷ್ಟ ಬಂದಂತೆ ಸೋಲಾರ್ ಪಾರ್ಕ್ ಅನ್ನು ನಿರ್ಮಿಸಿದ್ದಾರೆಂದು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೋರಾಟಗಾರರ ಬೇಡಿಕೆಗಳು ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರಿಂದ ಭೂ ಪರಿವರ್ತನೆಯ ಆದೇಶ ಪಡೆದ ನಂತರ ಕಾಮಗಾರಿ ಪ್ರಾರಂಭಿಸಬೇಕು. ಗ್ರಾಮ ಪಂಚಾಯಿತಿಯಿಂದ ನಿರಪೇಕ್ಷಣ ಪ್ರಮಾಣ ಪತ್ರ ಪಡೆದು ಕಾಮಗಾರಿಯನ್ನ ಪ್ರಾರಂಭಿಸಬೇಕು. ಭೂ ಪರಿವರ್ತನೆಯ ಆದೇಶ ಪಡೆಯದೆ ಕಾಮಗಾರಿಯನ್ನು ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಕಂಪನಿ ಮಾಲೀಕರ ವಿರುದ್ಧ ದಂಡವನ್ನ ವಿಧಿಸಬೇಕು. ಈಗಾಗಲೇ ಸೋಲಾರ್ ಕಂಪನಿಗಳು ಅನಧಿಕೃತವಾಗಿ ವಿದ್ಯುತ್ ಕಂಪನಿಗಳು ಸರ್ಕಾರಿ ಭೂಮಿಗಳಲ್ಲಿ ನಿರ್ಮಾಣ ಮಾಡಿದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸಿ ಸದರಿ ಜಮೀನುಗಳಲ್ಲಿ ಉಳುಮೆಯನ್ನ ಮಾಡುತ್ತಿದ್ದ ರೈತರಿಗೆ ಫಾರಂ ನಂಬರ್ 57 ಸಾಗುವಳಿ ಚೀಟಿ ಮತ್ತು ಹಕ್ಕುಪತ್ರಗಳನ್ನು ನೀಡಬೇಕು. ಕೊಟ್ಟೂರು ತಾಲೂಕಿನ ರೈತರ ಕೃಷಿ ಯೋಗ್ಯವಾದ ಭೂಮಿಯನ್ನ ಇಲ್ಲಿನ ರೈತರಿಗೆ ದುಡ್ಡಿನ ಆಮಿಷ ತೋರಿಸಿ ಕಬಳಿಸಿದ ಯೋಗ್ಯವಾದ ಕೃಷಿ ಭೂಮಿಯನ್ನ ಬಿಟ್ಟು ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಲ್ಲಿ ಸೋಲಾರ್ ಪಾರ್ಕ್ ನಿರ್ಮಿಸಲು ಕಂಪನಿಗಳಿಗೆ ಆದೇಶ ಮಾಡಬೇಕು. ಸೋಲಾರ್ ಕಂಪನಿಗಳ ಭಾರೀ ವಾಹನಗಳು ಸಾರ್ವಜನಿಕರ ರಸ್ತೆಗಳಲ್ಲಿ ಸಂಚರಿಸಿದ ಕಾರಣ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಸದರಿ ಹಾಳಾಗಿರುವ ರಸ್ತೆಯನ್ನ ಕಂಪನಿಯವರು ಈ ಕೂಡಲೇ ಡಾಂಬರೀಕರಣ ಮಾಡಿ ಸರಿಪಡಿಸುವಂತೆ ಆದೇಶ ಮಾಡಬೇಕು. 10 ಹೋರಾಟಗಾರರು ಧರಣಿ ಸತ್ಯಾಗ್ರಹ ಮಾಡುವ ಹೋರಾಟಗಾರರ ಮನವಿಯನ್ನ ಉದ್ದೇಶವಾಗಿರುತ್ತದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷರಾದ P. ಸಂತೋಷ್ ಕುಮಾರ್, ದಲಿತ ಮಾನವ ಹಕ್ಕುಗಳು ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಜಿಲ್ಲಾಧ್ಯಕ್ಷರಾದ AK ಮಾರಣ್ಣ, ಗೌರವಾಧ್ಯಕ್ಷರು A. ಬಸವರಾಜ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಭರಮಣ್ಣ, ರೈತ ಮುಖಂಡರು ಕರಿಬಸಪ್ಪ, ಕುಮಾರ್, ದಲಿತ ಮುಖಂಡರು ಬಸವರಾಜ್, ರೈತ ಹಾಗೆ 10 ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ರೈತನಿಗೆ ಕಂಬಗಳು ಏನು ಬಿದ್ದಿದಾವಲ್ಲ ಅವನ್ನ ಇಮ್ಮಿಡಿಯೇಟ್ ಆಗಿ ತೆರವುಗೊಳಿಸಿ ಆ ಭೂಮಿಯನ್ನು ಆ ರೈತರಿಗೆ ಕೊಡಬೇಕು. ನೀವೇನು ಗೋಮಾಳಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕಳಿಸಿರಲ್ಲ, ಅದೇ ರಿಪೋರ್ಟ್ ಆದ ಮೇಲೆ ಅದು ಉಳುಮೆ ಮಾಡ್ತಿದಾರಲ್ಲ ಅವ್ರಿಗೆ ನೀವು ಹೋಗ್ಬಿಟ್ಟು ಸ್ಥಳ ತನಿಖೆ ಮಾಡಿ ಫಾರ್ಮ್ 57 ಹಾಕಿದ್ರು ನೀವು ಮ್ಯಾನ್ಯಲ್ ತಗೊಳ್ಳಿ. ಆನ್ಲೈನಾಗ ಹಾಕಿಲ್ಲ, ಮ್ಯಾನ್ಯಲ್ ತಗೊಳ್ರಿ, RIV ರಿಪೋರ್ಟ್ ಮಾಡ್ಕೊಳ್ರಿ, ತಹಶೀಲ್ದಾರಿಗೆ DC ಕಳಿಸ್ಕೊಟ್ಟು ಟ್ರಿಬ್ಯುನಲ್ ಕಮಿಟಿಯಲ್ಲಿ ಮುಂದೆ ಇಟ್ಬಿಟ್ಟು ಅದನ್ನು ಮಂಜೂರು ಮಾಡಿ. ಅದು ಬಿಟ್ಬಿಟ್ಟು ಖಾಸಗಿ ಕಂಪ್ನಿಯವರು ಕೇಳಿದ್ದಾರೆ ಇಲ್ಲಿ ಗೋಮಾಳಕ್ಕೆ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿಲ್ಲ ಅಂತ ನೀವು ಸೋಲಾರ್ ಕಂಪ್ನಿಗಳಿಗೆ ಕೊಡಂಗಿಲ್ಲ, ಅದನ್ನು ತೆರವುಗೊಳಿಸ್ಬೇಕನ್ನೋದು ಇದು. ಆಮೇಲೆ ಕೊಟ್ಟೂರು ತಾಲೂಕಿನಲ್ಲಿ ಇದು ಫಲವತ್ತಾದ ಮತ್ತು ಯೋಗ್ಯವಾದ ಭೂಮಿಗಳು. ಸೋಲಾರ್ ಪ್ಲಾಂಟ್ ಮಾಡಬೇಕಾದ್ರೆ
ಒಣ ಭೂಮಿ ಇರಬೇಕು, ಅಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆಗಳು ಆಗ್ತಾ ಇರಬಾರ್ದು, ಕಲ್ಲುಗಳಿಂದ ಕೂಡಿರಬೇಕು, ಕಲ್ಲು ಪ್ಲಾಂಟೇಶನಿಂದ ಕೂಡಿರಬೇಕು, ಆಮೇಲೆ ಸೌಳು ಭೂಮಿ ಇರಬೇಕು. ಆದರೆ ಫಲವತ್ತಾದ ಭೂಮಿಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಪ್ಲಾಂಟೇಶನ್ಗಳು ಮಾಡಕೂಡ್ದು. ಆಮೇಲೆ ಭಾರಿ ವಾಹನಗಳು, ಈಗೇನು ಈ ಪ್ಲಾಂಟೇಶನ್ಗೆ ಸುಮಾರು ಟನ್ ಗಟ್ಟಲೆ ಬರುವಂಥ ಲಾರಿಗಳು, 16 ವೀಲ್, 24 ವೀಲು, 32 ವೀಲು ಅಂತ ಲಾರಿಗಳು, ಭಾರಿ ಲಾರಿಗಳು ಏನು ಓಡಾಡ್ತಾವಲ್ಲ, ಆ ಓಡಾಟದಿಂದ ಇವತ್ತೇನು PW ರಸ್ತೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ರಾಜ್ಯದ ಹೆದ್ದಾರಿಗಳಾಗಿರ್ಬೋದು, ಹಳ್ಳಿ ಹೆದ್ದಾರಿ ಆಗಿರ್ಬೋದು, ದಾರಿಗಳಾಗಿರ್ಬೋದು, ಈ ದಾರಿಗಳೆಲ್ಲ ಹಾಳಾಗಿದೆ. ಇವನು ಕೂಡಲೇ ಯಾವ ವೆಹಿಕಲ್ಗಳು ಅಡ್ಡಾಡಿದಾವೆ, ಯಾವ ಕಂಪನಿಯು ಈ ನಮ್ಮ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ, ಆ ರಸ್ತೆಗಳನ್ನು ಕೂಡಲೇ ಅವನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು. ಸೊ ಇವು ನಮ್ಮ ಬೇಡಿಕೆಗಳು. ಈ ಬೇಡಿಕೆಗಳನ್ನ ಇಟ್ಕೊಂಡೇ ಇವತ್ತು ನಾವು ಇದನ್ನು ಹೋರಾಟ ಹಾಕಿದ್ದೀವಿ. ಸೊ ನಿಮ್ಮ ಏನಾದರೂ ಇಲ್ಲಿ ಸಮಸ್ಯೆಗಳಿದ್ರೆ ದಯವಿಟ್ಟು, ಈಗ ಅಣ್ಣರು ಹೇಳಿದ್ರು, ಗೌಡ್ರು ಹೇಳಿದ್ರು, ನಾನು ಇಲ್ಲಿ ಉಳುಮೆ ಮಾಡ್ತಾ ಇದ್ದೀನಿ, ಕಂಬಗಳೆಲ್ಲ ಈ ಕಡೆ ತಿರುಗಿಬಿಟ್ಟಿದ್ದಾವೆ, ನನ್ನ ಎತ್ತುಗಳಲ್ಲಿ ಹೋಗೋಕ್ಕಾಗ್ತಲ್ಲ, ಆ ಕಂಬಗಳು ನೋಡಿ ಬೆದರ್ತಾವೆ ಅಂತ ಹೇಳ್ತಾರೆ. ಈಗ ಅಂಥ ಸಮಸ್ಯೆಗಳಿದ್ದಾಗ ಆ ಕಂಬಗಳನ್ನ ಒಳಗಾಕಿಲ್ಲ ಅವ್ರು ಬಾಗಿಲಾಗ ಅಂತ ಕಂಬಗಳನ್ನ ಅವ್ರು ಒಳಗಡೆ ಮಾಡ್ಕೊಳ್ಳಿ. ಅವ್ರ ಪ್ಲಾಂಟೇಶನ್ ಭೂಮಿ ಕೊಟ್ಟಿದ್ದಾರೆ ರೈತರು, ಅವ್ರ ಭೂಮಿ ಒಳಗೆ ಏನೇನೋ ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಇವರು ಮಾಡ್ತಾರೆ. ಅದಕ್ಕೋಸ್ಕರ ಅಧಿಕಾರಿಗಳು ಬಂದ ಮೇಲೆ ಇನ್ನೂ ಚರ್ಚೆ ಆಗಬೇಕು. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟೂರಿಗೆ ಬಂದಿದ್ದಾರೆ, ಅವರು ಸಹ ಇಲ್ಲಿಗೆ ಬಂದ್ರೆ, ಯಾಕಂದ್ರೆ ಅವ್ರ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಮನಕ್ಕೆ ಈಗ ನೋಡ್ಲಿ ಎಷ್ಟೊಂದು ಆಗಿದೆ, ಪ್ಲಾಂಟೇಶನ್ ಏನಾಗಿದೆ ಅಂತ ಎಲ್ಲ ನೋಡ್ಲಿ. ಇದೇ ರೀತಿ ಇಲ್ಲಿಂದ ಸತ್ಯ ಇಷ್ಟುವರೆಗೆ ಹೇಳಿದ್ದು. ಆದರೆ ಈ ಸೋಲಾರ್ ಪ್ಲಾಂಟ್ನವ್ರು ಏನಾದ್ರ ಪ್ಲಾಟ್ಗಳು ಏನಾಗ್ತಾರೋ, ನಮ್ಮ ರೈತರು ಭೂಮಿ ಮೊಗ್ಲಿಗೆ ಐತಪ್ಪ ಅಂದರೆ ಆ ಪಟ್ಟ ಲ್ಯಾಂಡ್ 10 ಅಡಿ ಬಿಟ್ಟು ಅವ್ರು ಹಾಕ್ಯಬೇಕು. ಯಾಕೆ ಹಾಕ್ಬೇಕಪ್ಪ ಅಂದರೆ ಅವ್ರು ಕಂಬಗಳು ಹಾಕ್ತಾರ, ಪ್ಲಾಟಿಂಗ್ ಹಾಕ್ತಾರ, ಆ ಶಾಖಕ್ಕೆ ನಮ್ಮ ರೈತರು ಭೂಮಿಯಲ್ಲಿ ಹಾಳಾಕತ್ತ, ಬೆಳೆ ಯಾವ್ದು ಬರೋದಿಲ್ಲ. 10 ಅಡಿ ಬಿಟ್ಟು ಹಾಕ್ಬೇಕಲ್ಲ ಪಟ್ಟ ಲ್ಯಾಂಡ್ ನಮ್ಮ ರೈತರು ಐತಪ್ಪ ಅಂದ್ರೆ. ಇವ್ರೇನು ಮಾಡ್ತಾರೆ ಅಂದ್ರೆ ಕಂಪ್ನಿಯವರು ಸೀದಾ ಕರೆಕ್ಟಾಗಿ ಅದು ಅಳತಿ ಇರುತ್ತೆ, ಅಳತಿ ಕರೆಕ್ಟಾಗಿ ಮೇಲೆ ಲೆವೆಲ್ ಹಾಕಿಬಿಡ್ತಾರೆ. ಅಲ್ಲಿ ಮಕ್ಕಳಾಗ ಇದ್ದು ರೈತರನ್ನ ಹಾಳಾಗ್ಬೇಕನ್ನ ಅವನು ಬೆಳೆ ಬರೋದಿಲ್ಲಲ್ಲ, ಬೆಳೆ ಬರಲ್ಲ ಅಂತ ಅವನು ನನ್ನ ತಗೊಂಬ್ರಿ ಅಂತ ಬರ್ತಾನಂತ ಆ ಲೆಕ್ಕಕ್ಕೆ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಹಾಕಿಬಿಡ್ತಾರೆ. ನಮ್ಮ ಪಟ್ಟ ಲ್ಯಾಂಡ್ ರೈತರು ಬಿಟ್ಟು 10 ಅಡಿ ಹಾಕ್ಬೇಕು ಅವರು. ಅದು ಒಂದು ಕೆಲಸ ಮಾಡಬೇಕು. ಇವರು ಸರ್ಕಾರದ ಪರವಾನಗಿ, ಜಿಲ್ಲಾಧಿಕಾರಿ ಇದಿರ್ಬೋದು, ಗ್ರಾಮ ಪಂಚಾಯತ್ ಇದಿರ್ಬೋದು, ಯಾವ್ದ ಪರವಾನಗಿ ನಿರ್ವಹಿಸಿಲ್ದರೆ ಇವ್ರು ಇಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡ್ತಾರೆ ಬಂದರೆ ಇವ್ರಿಗೆ ಯಾರು ಒತ್ತಡ ಐತೋ, ಯಾರು ರಾಜಕೀಯ ಐತೋ ಇದು ನಮಗೆ ಗೊತ್ತಾಗೋಲ್ದು. ರಾಜಕೀಯ ಮಾಡಲಿ, ಒತ್ತಡ ಮಾಡಲಿ, ನಮ್ಮ ರೈತರಿಗೆ ತೊಂದರೆ ಮಾಡಿಕೊಂಡು ಇವರು ಗೊತ್ತು ನೋಡ್ರಿ. 30,000 32,000 ಕೊಟ್ಟು ಅಂಶ ಒಟ್ಟಿ ಇದು ಮಾಡ್ತಾ ಇದ್ದಾರೆ. ನಾವು ಇದನ್ನ ಹೇಳ್ತೀವಿ, 32,000 ಕೊಟ್ಟು 1 ಲಕ್ಷ ಕೊಟ್ಟು 1 ಎಕರೆ ಮಾಡ್ಕೊಳ್ಳಿ ರೈತರದ ಅನುಮತಿ ತಗೊಂಡು. ಈಗ ಯಾರೋ ನಮ್ಮ ಸಿದ್ದೇಶ್ವರ ಯಾರು ನಮ್ಮ ರೈತರು ಹೇಳಿದ್ರು, ನಾನು ಭೂಮಿ ಕೊಟ್ಟಿನಣ್ಣ, ನನಗೆ ಭಾಳ ತೊಂದರೆ ಕೊಡ್ತಾ ಇದಾರೆ ಅಂತ ಹಿಂಗ. ನಮ್ಮ ರೈತರು ಯಾರ್ಯಾವ ಸಮಸ್ಯೆ ಅದಾವ ಆ ರೈತ ಎಲ್ಲರೂ ಒಗ್ಗಟ್ಟಾಗಿ ಬರ್ರಿ, ನಿಮ್ಮ ಏನು ಸಮಸ್ಯೆ ಅದಾವ ನಾವು ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಮಾಡಿ ನಿಮ್ಮ ಸಮಸ್ಯೆಗಳ ಬಗೆಹರಿಸ ಮೂಮೆಂಟ್ ಮಾಡಲ್ರಿ. ಆದರೆ ಇವರು ಮಾಡ್ತಕ್ಕಂಥ ಕೆಲಸ ಇವತ್ತು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಸುಮಾರು 4,500 ಎಕರೆ ಇವರು ಪ್ಲಾಟಿಂಗ್, ಸೋಲಾರ್ ಪ್ಲಾಟಿಂಗ್ ಮಾಡ್ತಾ ಇದಾರೆ. ಏನು ನಮ್ಮ ತಾಲೂಕಿನಲ್ಲಿ ಐತಾ, ನಮ್ಮ ಜಿಲ್ಲೆದಾಗ ಐತಾ, ಯಾರ ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಾರ ಒಳ್ಳೆ ನೋಡ್ಕೊಂಬಿಡ್ರಿ. ಇಲ್ಲಿ ಇರೋ ರೈತರು ನಾವು ಈಗ ಭೂಮಿ ಕಳ್ಕಂದ್ರೆ ಮುಂದೆ ನಮಗೆ ಭೂಮಿ ಸಿಗೋದಿಲ್ಲ. ನಮ್ಮ ಮಕ್ಕಳ ಗತಿ ಹೆಂಗ, ನಮ್ಮ ಮೊಮ್ಮಕ್ಕಳ ಗತಿ ಹೆಂಗ ತಂದು ನಮ್ಮ ರೈತರಲ್ಲಿ ನಾನು ಮನೆ ಮಾಡಿ ಕೇಳ್ತಾ ಇದ್ದೀನಿ. ಭೂಮಿ ಕಳ್ಕಂದ್ರೆ ನಮಗೆ ತಿನ್ನಕ್ಕೆ ಅನ್ನ ಸಿಗಲ್ಲ, ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಆದರೆ ಭೂಮಿ ಕೊಡ್ರಿ, ಕೃಷಿಗೆ ಭೂಮಿ ಯೋಗ್ಯವಲ್ಲದಂಥ ಭೂಮಿಗೆ, ಕೃಷಿ ಭೂಮಿ ಒಳ್ಳೆ ಭೂಮಿ ಕೊಡಕ್ಕೆ ಹೋಗ್ಬೇಡ್ರಿ. ಕೆಲ್ಸಕ್ಕೆ ಬರೋ ಭೂಮಿ ಎಲ್ಲ ಕಳ್ಳ ಮಳ್ಳ ಕರ್ಲ ಬರುತ್ತಲ್ಲ ಅನ್ನೋದು ಕೊಟ್ಕೊಳ್ರಿ. ವೇಸ್ಟ್ ಭೂಮಿಗೆ ಕೊಡಬಾರ್ದು ಅಂತಲ್ಲ, ಇಂಥ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಮ್ಮ ರೈತರು ಕೊಡಬೇಡ್ರಿ. ಭಾಳ ಮುಂದೆ ತೊಂದರೆ ಕೊಡ್ತೀರಿ, ಕೊಡಬೇಕಾಗಂತ ಹೇಳಿ ಇವತ್ತು ನಾನು ರೈತರಲ್ಲಿ ನಾನು ಮನವಿ ಮಾಡಿ ಪ್ಲಾಂಟಿನ ವಿರುದ್ಧವಾಗಿ ನಾವು ಇವತ್ತು 1 ದಿನದ ಸತ್ಯಾಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ
ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿರ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ನಾವು ಏನು ರೈತರ ಪರವಾಗಿ ಮತ್ತು ಎಲ್ಲ ದಲಿತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಬಂದಿರ್ತಾರೆ, ಅವರಿಗೂ ಕೂಡ ನಾವು ಈ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ದಿನ ನಮ್ಮ ವಿಚಾರ ಒಂದೇ, ಯಾವುದೇ ಸರ್ಕಾರ ಆದೇಶ ಇಲ್ಲದೆ ಒಂದು ಹಳ್ಳಿಯಲ್ಲಿ ಒಂದು ಬೋರ್ವೆಲ್ ಹಾಕ್ಬೇಕಂದ್ರೂ ಕೂಡ ಸರ್ಕಾರ ಆದೇಶ ತಗೊಂಡು ನಾವು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಳುತ್ತೇವೆ. ಆದರೆ 2600 ಕೋಟಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಪವರ್ ಪ್ಲಾಂಟನ್ನು ಹಾಕ್ಬೇಕಂದ್ರೆ ಒಂದು ಪರವಾನಗಿ ಇಲ್ಲದೆ ಒಂದು ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡ್ತಿರ್ತಾರೆ. ಈ ಮಾಹಿತಿಯನ್ನು ನಾವು ಜಿಲ್ಲಾಧಿಕಾರಿಗಳಲ್ಲಿ ಕೇಳಿಕೊಂಡಾಗ ಯಾವುದೇ ಅವರು ಪರವಾನಗಿ ತೆಗೆದುಕೊಂಡಿಲ್ಲ ಅಂತ ತಿಳಿಸಿರ್ತಾರೆ. ಮತ್ತು ತಾಲೂಕು ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಅವರು ಸಹ ತಿಳಿಸಿರ್ತಾರೆ. ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ PDO ಸಾಹೇಬರನ್ನು ಕೇಳಿಕೊಂಡಾಗ ಅವರು ಸಹ ಯಾವುದೇ ಥರದ ನಮ್ಮಲ್ಲಿ NOCಯನ್ನು ತೆಗೆದುಕೊಂಡಿಲ್ಲ ಅಂತ ತಿಳಿಸಿರ್ತಾರೆ. ಆದ ಕಾರಣ ರೈತರ ಪರವಾಗಿ ಮತ್ತು ನಮ್ಮ ದಲಿತರ SC/ST ಸಮುದಾಯದವರು ಸುಮಾರು 30-40 ವರ್ಷದಿಂದ ಉಳುಮೆ ಮಾಡತಕ್ಕಂಥ ಭೂಮಿಯನ್ನು 57ನಲ್ಲಿ ಹಾಕಿದಾಗ ಇದು ಗೋಮಾಳಕ್ಕೆ ಬೇಕಾಗುತ್ತದೆ, ಇನ್ನೊಂದು ಕೆಲಸಕ್ಕೆ ಬೇಕಾಗುತ್ತದೆ ಸ್ಥಗಿತಗೊಳಿಸಿರ್ತಾರೆ. ಆದರೆ ಇಂಥ ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡುತ್ತಿರುವ ಪ್ರೈವೇಟ್ ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಕೊಡ್ತಿರ್ತಾರೆ. ಅದರ ವಿರುದ್ಧವಾಗಿ ಇವತ್ತಿನ ದಿನ ನಾವು ಈ ಪರವಾನಗಿ ಇಲ್ಲದಂಥ ಕಂಪನಿಯನ್ನು ಬಂದ್ ಮಾಡಬೇಕು, ರದ್ದು ಮಾಡಬೇಕು. ಮತ್ತು ನಮ್ಮ ಉಳುಮೆ ಮಾಡತಕ್ಕಂಥ 34 ವರ್ಷದಿಂದ ಏನು ರೈತರು ಇರ್ತಾರೆ ಅವರಿಗೆ ಆ ಭೂಮಿಯನ್ನು ಉಳುಮೆ ಮಾಡಲು ಅವಕಾಶ ಮಾಡಿ ಹಕ್ಕುಪತ್ರ ನೀಡಬೇಕಂತ ಕೇಳಿಕೊಳ್ಳುತ್ತಾ, ನಮ್ಮ ಇವತ್ತಿನ ಹೋರಾಟದ ವಿಷಯವನ್ನು ಒಂದು ಮನವಿ ಪತ್ರ ಮೂಲಕ ಮಾಡಿರ್ತೇವೆ. ಅದನ್ನು ಓದುತ್ತಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡುತ್ತೇವೆ. ಸಚಿವರಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್. ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ. ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ. ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜಯವಾಗಲಿ. DC ಅವರು ಕಳಿಸ್ಬೇಕಂತ ನಮ್ಮ ಮೊದಲೇ ಬೇಡಿಕೆ ಇತ್ತು. ಇಲ್ಲ ಇಲ್ಲಿ ಮಠ ಬಂದಿದ್ರು ಸರ್ ಮೊನ್ನೆ ಜಿಲ್ಲಾ ಸಚಿವರು ಕಾಮಗಾರಿಯನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು. ಆದರೆ ಈ ಒಂದು ಕಾಮಗಾರಿಯ ಅಭಿವೃದ್ಧಿದಾರರು, ಯೋಜನೆದಾರರು ಈ MS ಸೈಕ್ಲಿಕ್ ಎನರ್ಜಿ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಸಂಬಂಧಪಟ್ಟ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿಗಳಿಂದ ಪರವಾನಗಿಯನ್ನು ಪಡೆದಿಲ್ಲ. ಕಾರಣ ಇಷ್ಟೇ, ಇವರ ಹಣಬಲದಿಂದ, ಸೋಲಾರ್ ಕಂಪನಿಯವರ ಹಣಬಲದಿಂದ ಯಾರು ಪರವಾನಗಿಯನ್ನು ಕೊಡಬೇಕಾಯಿತೋ ಆ ಪರವಾನಗಿಯನ್ನು ನೀಡುವ ಅಧಿಕಾರಿಗಳನ್ನು ಬಾಯಿ ಮುಚ್ಚಿದ್ದಾರೆ ಅಂತ ನಮ್ಮ ಒಂದು ದೊಡ್ಡ ಅವರ ಒಂದು ವಿರುದ್ಧವಾದಂಥ ವಿರೋಧ, ಆಕ್ರೋಶ, ಆಪಾದನೆ ಸಹ ಇದೆ. ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಪ್ಲಾಂಟೇಶನ್, 100 ಎಕರೆ, ಸುಮಾರು 800 ಎಕರೆ ಇದೆ. 175 ಮೆಗಾವ್ಯಾಟಿಗೆ ಅಂದರೆ 100 ಎಕರೆ ಇರುವಂಥ ಒಂದು ಪ್ಲಾಂಟೇಶನ್ ಒಳಗೆ ಇವರು ಭೂ ಪರಿವರ್ತನೆ ಆಗದೆ ಇಂಥ ಒಂದು ಪ್ಲಾಂಟೇಶನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪರವಾನಗಿ ನೀಡುವಂಥ ಅಧಿಕಾರಿಗಳ ಬಾಯನ್ನು ಇವರು ಮುಚ್ಚಿದ್ದಾರೆ ಅಂತ ನಮ್ಮ ಒಂದು ಆಪಾದನೆ ಇದೆ. ಸೊ ಇವರು ಕಂಪನಿಯವರು ಪರವಾನಗಿ ಪಡೆಯದೆ ಮಾಡಿರುವಂಥ ಒಂದು ಅನುಷ್ಠಾನಗೊಳಿಸಿರುವಂಥ ಈ ಒಂದು ಕಾಮಗಾರಿಗಾಗಿ ನಾವು ಇದನ್ನು ಮೊನ್ನೆ ಜಿಲ್ಲಾಡಳಿತದ ವಿರುದ್ಧ ಮತ್ತು ತಾಲೂಕು ಆಡಳಿತದ ವಿರುದ್ಧ, ಸೋಲಾರ್ ಕಂಪನಿಯು ನಿಜವಾದ ಕಾನೂನು ರಕ್ಷಣೆ ಮಾಡೋದಾದ್ರೆ, ಕಾನೂನನ್ನು ನೀವು ನಡೆಸ್ತಾ ಇರೋದಾದ್ರೆ ಕೂಡಲೇ ಈ ಹಣಬಲದಿಂದ ಈ ಅಧಿಕಾರಿಗಳ ಬಾಯಿ ಮುಚ್ಚಿದ್ದಾರೆ ಅಂತ ನಾವು ಆಪಾದನೆ ಮಾಡ್ತಿದ್ವಲ್ಲ, ಅದನ್ನು ನೀವು ನಿಜ ಮಾಡೋದಾದ್ರೆ, ನಿಮ್ಮ ಮೇಲೆ ನಂಬಿಕೆ ಬರೋದಾದ್ರೆ ನೀವು ಕೂಡಲೇ ಇಂಥ ಕಂಪನಿಗಳ ವಿರುದ್ಧವಾಗಿ ನೀವು ಕೇಸ್ಗಳನ್ನು ದಾಖಲೆ ಮಾಡಿ. ಅವಾಗ ನಾವು ನಂಬ್ತೀವಿ ನೀವು ನಿಜವಾದ ಪ್ರಾಮಾಣಿಕರು, ನಮ್ಮ ಜನಗಳು ನಿಮಗೋಸ್ಕರ ನಿಮ್ಮಂಥ ಅಧಿಕಾರಿರುವಂಥ ರಾಜಕಾರಣಿಗಳೇ ನಮ್ಮ ಇದಕ್ಕೆ ಬರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ನಿಮ್ಮ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ. ಸೊ ಇಲ್ಲ ಅಂದರೆ ನೀವು ಅಧಿಕಾರಕ್ಕೆ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಕುರ್ಚಿಯನ್ನು ಖಾಲಿ ಮಾಡಿಸಿ
ನಿಷ್ಠಾವಂತ ಅಧಿಕಾರಿಗಳನ್ನ ಆ ಕುರ್ಚಿಗಳಲ್ಲಿ ಕೂಡಿಸಿ. ಇವತ್ತು ಸೋಲಾರ್ ಪ್ಲಾಂಟೇಶನ್ ಅವರು ಏನ್ ಮತ್ತು ವಿಂಡ್ ವಿಲ್ ಫ್ಯಾನರು ಸರ್ಕಾರಿ ಭೂಮಿಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಪವರ್ ಸಪ್ಲೈ ಆಗೋದಕ್ಕೆ ಪವರ್ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ಲಾಂಟೇಶನ್ ಆಗಿದೆಯಲ್ಲ, ಈ ಪ್ಲಾಂಟೇಶನ್ ಆದ್ಮೇಲೆ ಈ ಕರೆಂಟ್ ಅನ್ನು ಖಾಸಗಿ ಕಂಪನಿಗಳಿಗೆ ಕೊಡ್ತಾ ಇದಾರೆ. ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಫ್ಲವರ್ ಪ್ಲಾಂಟೇಶನ್ ಅಲ್ಲ, ಇದು ಬಿಸ್ನೆಸ್ ಮಾಡುವಂಥದ್ದು. ಇದು ಸರ್ಕಾರಕ್ಕೆ ಕೊಡುವಂತ ಸಪ್ಲೈ ಅಲ್ಲ, ಪವರ್ ಅಲ್ಲ. ಇದು GSW ಆಗಿರ್ಬೋದು, ವಿಲ್ ಆಗಿರ್ಬೋದು, ಖಾಸಗಿ ಕಂಪನಿಗಳಿಗೆ ಇವರು ಕರೆಂಟ್ ಉತ್ಪಾದನೆ ಮಾಡಿ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ಇದು ಬಿಸ್ನೆಸ್, ಖಾಸಗಿ ಕಂಪನಿಗಳಿಗೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಕಂಪನಿಗಳು ಮಾರಾಟ ಮಾಡುವಂತ ಕಂಪನಿಗಳು ಸರ್ಕಾರಿ ಭೂಮಿಗಳನ್ನು ಇವರು ಉಪಯೋಗ ಮಾಡ್ಕೊಡ್ದು. ಸರ್ಕಾರಿ ಭೂಮಿಗಳಲ್ಲಿ ಉಳಿಮೆ ಮಾಡ್ತಾ ಇದಾರೆ ರೈತರು. ನೀವು ಹೇಳ್ತಾ ಇದ್ದೀರಾ 2022ರಲ್ಲಿ 24/2/2022ರಲ್ಲಿ ಒಂದು ಆದೇಶ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗಳ ವತಿಯಿಂದ ಈ ದಿನ ಈ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ ವಿವಿಧ ಬೇಡಿಕೆಗಳಿಗಾಗಿ ತಾವೆಲ್ಲರೂ ಮನವಿ ಪತ್ರ ಕೊಟ್ಟಿದ್ರಿ. ಈ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಚರ್ಚೆ ಮಾಡಿ ನಿಯಮಾನುಸಾರ ಯಾರು ತಪ್ಪಿತಸ್ಥರ ವಿರುದ್ಧ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ಈ ತಮ್ಮ ಬೇಡಿಕೆಗಳೆಲ್ಲವನ್ನು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತರಲಿಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಸರ್ ಒಂದೇ ಒಂದು ಪ್ರಶ್ನೆ ಸರ್. ಈಗ ಇಷ್ಟೆಲ್ಲ DC ಅವರೇ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದು ನೇರವಾಗಿ ಬ್ಯಾನರ್ ಮೂಲಕ ಇವತ್ತು ಧರಣಿ ಕುಂತ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗುವವರೆಗೂ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಅದಕ್ಕಾಗಲೇ ನಾವು ಸೋಲಾರ್ ಕಂಪ್ನಿಯವರಿಗೂ ಕೂಡ ನಮ್ಮ ಕಚೇರಿಯಿಂದ 2 ಬಾರಿ ಕೂಡ ನೋಟಿಸ್ ಕೊಟ್ಟಿದ್ದೀವಿ. ಅವರೇನು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡಿದೆ ಕಂಪ್ನಿಯವರು ಈ ಸೋಲಾರ್ ಪಾರ್ಕನ್ನು ಇನ್ಸ್ಟಾಲ್ ಮಾಡಲಿಕ್ಕೆ. ಅದ್ರ ಪ್ರಕಾರ ಅವರು ಏನು ಷರತ್ತುಗಳನ್ನು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರ ನೀವು ಅದ್ರ ಬಗ್ಗೆ ವಿತ್ ಡಾಕ್ಯುಮೆಂಟ್ಸ್ ನಮಗೆ ನಿಮ್ಮದು ಎಕ್ಸ್ಪ್ಲನೇಷನ್ ಕೊಡಂತ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ. ಈಗಾಗಲೇ ಒಂದು ಸಲ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ಅವ್ರು ಕೊಟ್ಟಿರೋಂಥ ಸ್ಪಷ್ಟನೆ ಸರಿ ಅನಿಸಿಲ್ಲ. ಮತ್ತೊಂದು ಸಲ ನಾನು ನೋಟಿಸ್ ಕೊಟ್ಟಿದ್ದೀನಿ. ಅವ್ರು ಏನು ಕಂಪ್ನಿಯ ಕಡೆಯಿಂದ ಅವರು ಲೀಗಲಾಗಿ ಒಪಿನಿಯನ್ ಕೊಡ್ತಾರೋ ಆ ಪ್ರಕಾರ ನಮಗೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನೀವು ಸ್ಟಾಪ್ ಮಾಡಂತ ಹೇಳಿದ್ರೆ ಸರ್ ಮುಂಚೆ ಯಾವುದು ಇಲ್ಲಿಗೆ ಬಂದು ನೀವು ಪರಿಶೀಲನೆ ಮಾಡಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಇಲ್ಲಿ ಕೆಲಸ ಆಗ್ತಿದೆ ಅಂದ ತಕ್ಷಣ ನಾವು ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಯಾವ ತಹಸೀಲ್ದಾರ್ ನೋಟಿಸಿಗೆ ಕೂಡ ಸ್ಪಂದಿಸಿಲ್ಲ ಅವರು. ನೋಟಿಸಿಗೆ ಅವರು ಲಿಖಿತವಾಗಿ ಉತ್ತರ ಕೊಡಬೇಕು. ಲಿಖಿತವಾಗಿ ಉತ್ತರ ಕೊಟ್ಟರೆ ನಾವು DC ಗಮನಕ್ಕೆ ಸರ್. ಇನ್ನೊಂದು, ಈಗ ರೈತರು 57 ಫಾರಮ್ಗಳೆಲ್ಲ ಅರ್ಜಿ ಹಾಕಿದ್ದಾರೆ. ಇವತ್ತು ಸರ್ಕಾರನೇ ಅದನ್ನು 57 ಕೊಡಲ್ಲ ಅಂತಂತ ಹೇಳ್ತಾ ಇದ್ದಾರೆ. ಆದರೆ ಇಂಥ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಖಾಸಗಿ ಕಂಪ್ನಿಗಳಿಗೆ ಪರ್ಮಿಷನ್ ಇಲ್ದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಕೇಳೋರು ಯಾರು ಇಲ್ದಂಗೆ ಆಗಿದೆ ಸರ್. ಇದನ್ನು ಅಸೆಂಬ್ಲಿ ಒಳಗೆ ಸತಿಗೆ ಮಾನ್ಯ ಶಾಸಕರು ಸಹ ಶಾಸಕರು ಸಹ ಮಾತನಾಡಿದ್ದಾರೆ. ಈಗ ಇದೆಲ್ಲ ಗೊತ್ತಿದ್ರು ಇಷ್ಟೆಲ್ಲ ದೊಡ್ಡ ರೀತಿಯಲ್ಲಿ ಕಬಳಿಕೆ ಮಾಡಿದ್ದಾರೆ. ಸುಮಾರು 2,500 ಕೋಟಿಗೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ ಸರ್ ಹೋರಾಟಗಾರರು. ಅದಕ್ಕಾಗಿ ತಾವೇನು ಹೇಳ್ತೀವಿ ಸರ್? ಅಲ್ಲ, ಸೋಲಾರ್ ಕಂಪ್ನಿಯವರು ಏನಿದ್ದಾರೆ ಅವರು ಸರ್ಕಾರದಿಂದ ಅನುಮತಿ ತಗೊಂಡು ಮಾಡಬೇಕಾದ್ರೆ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಈಗ ಸಂಘಟನೆಗಳದು ಆರೋಪ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಅವ್ರ ಕಂಪ್ನಿಯವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ವಿ. ಅವ್ರ ಕಡೆಯಿಂದ ಉತ್ತರ ತೊಗೊಂಡ್ಬಿಟ್ಟು ಲೀಗಲಾಗಿ ಏನು ಆ್ಯಕ್ಷನ್ ಇದೆ ಖಂಡಿತ ನಾವು ಸರ್ ಅದೇ ಕೆಲಸ ಮೊದಲೇ ಮಾಡ್ಬೋದಾಯ್ತು ಸರ್. ನಮ್ಮ ಗಮನಕ್ಕೆ ಬಂದ ತಕ್ಷಣ ಸರ್ ಈಗ 1 ತಿಂಗಳು ಆಯ್ತು ಸರ್ ನಾವು ಆಟಾಡಕತ್ತಿ. ನಾವು ಪೇಮೆಂಟ್ ಮಾಡಿ 2 ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅವ್ರು ಇಷ್ಟು ಬಂದಂಗೆ ಸರ್ 1 ತಿಂಗಳು ನಾವು ಎಷ್ಟು ಹೋರಾಟ ಮಾಡ್ತಿದ್ದೀವಿ ಸರ್. ಇವತ್ತುವರೆಗೂ ಪೇಮೆಂಟ್ BVR ಕಂಪ್ನಿಯವರು ಕೊಟ್ಟಿಲ್ಲ ಸರ್ ನಮಗೆ. ಈಗ ತಾವು ಕೆಲಸ ಮಾಡಿದ್ದು ಪೇಮೆಂಟ್ ಆಗಿಲ್ಲ ಅಂತಂದರೆ ಕಂಪ್ನಿ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಕೋಬೋದು. ನಿಮ್ಗೆ ಅವಕಾಶ ಇದೆ. ಅದ್ರಾಗೇನು ಯಾರೂ ನಿಮಗೇನು ತಡೆ ಹಿಡಿಯಲ್ಲ ಯಾವುದೂ ಕೂಡ. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇನು ಸೂಚನೆ ಕೊಡೋದಿದ್ರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ. ಆಗ್ಬೋದು. ಅಲ್ಲಿ ಇದಕ್ಕೆ ಈಗ ನಮಗೆ ಪರಿಹಾರ ಕೊಡಿಸಲ್ಲ. ಪರಿಹಾರ ನಿಮಗೆ ಅವರು ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡ್ಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದು ಅಫೆನ್ಸ್ ಅಲ್ಲ. ನೀವು ಅವರು ಕಂಪ್ಲೇಂಟ್ ಕೊಟ್ಟು ಅದನ್ನು ನೀವು ಮಾಡ್ಕೊಳ್ಳಿ. ಅವ್ರಿಗಿಂತ ಅಂತ ಹೇಳಪ್ಪ ಸರ್ ಮುಂದೆ ಅವ್ರು ಏನು ಹೇಳಿದ್ರು, ಏನು ಮಾಡ್ಕೊಂತ ಮಾಡ್ಕ ಇಲ್ಲಿ ಹೋಗ್ತೀವಿ. ಎಲ್ಲಿ ಹೋಗೋದು ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಅಷ್ಟೇ.